ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ. ಸ್ತ್ರೀ ಶಕ್ತಿ ಅಂತ ಹೇಳ್ಬೋದು ನಾವು. ಈಕೆಯ ಹೆಸರನ್ನ ನಾವು ಪವಿತ್ರ ನದಿಗಳ ಹೆಸರಲ್ಲಿ ಕೇಳ್ತೀವಿ. ಹೌದು, ಯಮುನೆ. ಮತ್ತೆ ಇವಳನ್ನ ಯಾಮಿ ಅಂತ ಕರೀತಾರೆ. ಸೂರ್ಯ ಮತ್ತೆ ಶರಣ್ಯರ ಮಗಳು ಯಾಮಿ. ಯಾಮಿ ಇನ್ನೊಂದು ವಿಚಾರ ಗೊತ್ತಾ ನಿಮ್ಗೆ? ಯಮರಾಜನ ಜವಳಿ ಸಹೋದರಿ ಈಕೆ. ಯಮ ತುಂಬಾ ಸಮಯದ ನಂತರ ಸಹೋದರಿ ಯಾಮಿಯನ್ನ ಭೇಟಿಯಾದಾಗ ಯಾಮಿ ಯಮುನೆ ತುಂಬಾ ಪ್ರೀತಿ ಆದರದಿಂದ ಸ್ವಾಗತಿಸ್ತಾಳೆ. ರುಚಿ ರುಚಿಯಾದಂತಹ ಅಡುಗೆ ಸಹೋದರನಿಗೆ ಬಡಿಸ್ತಾಳೆ. ಇದರಿಂದ ಸಂತುಷ್ಟನಾಗಿರೋ ಯಮ ಯಾಮಿಗೆ ಒಂದು ಮಾತನ್ನ ಹೇಳ್ತಾನೆ. ಏನಂತ? ಯಾರಾದರೂ ಸಹೋದರ ಸಹೋದರಿ ಯಮುನಾ ನದಿಯಲ್ಲಿ ಆರಾಧನೆ ಮಾಡಿ ಬಂದು ಪವಿತ್ರ ಸ್ನಾನವನ್ನ ಮಾಡ್ತಾರೋ ಅವರು ನರಕದ ಬಾಗಿಲನ್ನ ನೋಡೋದಿಲ್ಲ ಅಂತ. ಅಷ್ಟು ಪವಿತ್ರವಾಗಿರುವಂಥದ್ದು ಅಂತ. ಹೀಗೆ ಯಮುನಾ ಯಾಮಿ ಅಂತ ಕರೀತಾರೆ, ಮತ್ತೆ ಯಮನ ಸಹೋದರಿ ಅಂತ. ಈ ಒಂದು ವಿಶೇಷವಾದಂತಹ ದಿನವನ್ನ ನಮ್ಮ ಹಬ್ಬ ಹರಿದಿನಗಳಲ್ಲಿ ಒಂದು ದಿನ ಆಚರಿಸ್ತಾರೆ, ದೀಪಾವಳಿ ದಿನ. ಇದೇ ಸಂದರ್ಭದಲ್ಲಿ ಯಮರಾಜ ತನ್ನ ಸಹೋದರಿ ಯಾಮಿಯನ್ನ ಸಾಕಷ್ಟು ಸಮಯದ ನಂತರ ಭೇಟಿಯಾಗಿತ್ತು. ದೀಪಾವಳಿಯ ಸಮಯದಲ್ಲಿ ಅಥವಾ ಕಾರ್ತಿಕ ಮಾಸದ ಶುಕ್ಲ ಪಕ್ಷದಲ್ಲಿ ಬರೋ ಯಮದ್ವಿತೀಯದ ದಿನ ವಿಶೇಷವಾದಂತಹ ಪೂಜೆ ಅಥವಾ ಈ ಒಂದು ಕಥೆಯನ್ನ ನಾವು ನೆನಪು ಮಾಡ್ಕೊಳ್ತೀವಿ. ಕಾರ್ತಿಕ ಮಾಸದ ವಿಶೇಷ ಹೇಳಬೇಕಾದ್ರೆ ಯಮದ್ವಿತೀಯ ಅಥವಾ ಭಾಯ್ ದೂಜ್ ಅನ್ನೋ ಈ ಒಂದು ಕಥೆಯನ್ನ ಕೂಡ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೆ. ಯಾರು ಯಮುನಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡ್ತಾರೋ ಅವರಿಗೆ ಸಾವಿನ ಹೆದರಿಕೆ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಈ ಯಾಮಿ ಸಂಜನ ಸೂರ್ಯನ ಶಾಖವನ್ನು ತಡ್ಕೊಳ್ಳೋದಿಕ್ ಆಗ್ತಾನೆ ಇರೋದಿಲ್ಲ. ಆಗ ಕಣ್ಣನ್ನ ಮುಚ್ಚಿದಾಗ ಸೂರ್ಯ ಅವಮಾನಗೊಳ್ತಾನೆ. ಆಗ ಯಮ ಹುಟ್ಟಿ ಬರ್ತಾನಂತೆ. ನಂತರ ಆ ಶಾಖವನ್ನ ತಡ್ಕೊಳ್ಳೋದಿಕ್ ಆಗದೆ ಇದ್ರೂ ಕೂಡ ಸಂಜನ ಕಣ್ಣನ್ನ ಹಾಗೆ ತೆರೆದಿಡೋದಕ್ಕೆ ಪ್ರಯತ್ನ ಪಟ್ಟಾಗ ಮಧ್ಯದಲ್ಲಿ ಮಿಟುಕಿಸ್ತಾ ಇರಬೇಕಾದ್ರೆ ಯಮುನೆ ಅಥವಾ ಯಾಮಿ ಹುಟ್ಟಿ ಬರ್ತಾಳೆ ಅಂತ. ಆದ್ರೆ ಮುಂದೆ ಯಮುನಾ ಯಾವಾಗ್ಲೂ ಕೂಡ ಆರಾಧಿಸಲ್ಪಡುವಂತವಳು ಅಂತ ಹೇಳ್ಬಿಟ್ಟು ವರವನ್ನ ಪಡಿತಾಳಂತೆ. ಹೀಗೆ ಸಾಕಷ್ಟು ಕಥೆಗಳೆಲ್ಲ ಇದ್ದಾವೆ. ಹಾಗೆ ಯಾಮಿ ಯಮನ ಸಹೋದರಿ, ಸೂರ್ಯ ಮತ್ತು ಶರಣ್ಯರ ಮಗಳು ಅನ್ನೋದನ್ನ ನಾವಿವತ್ತು ತಿಳ್ಕೊಂಡ್ವಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ RJ ನಿಖಿತಾ ಜೊತೆ.